ಭೂಲೋಕ ಮತ್ತು ಸ್ವರ್ಗಲೋಕದ ಮಧ್ಯದಲ್ಲೇನು ಅಂತರಿಕ್ಷ ಲೋಕ ಇದೆ, ಆ ಅಂತರಿಕ್ಷ ಲೋಕದಲ್ಲಿ ಇರುವ ಎಲ್ಲ ನಕ್ಷತ್ರಗಳು, ಗ್ರಹಗಳು ಎಲ್ಲವನ್ನೂ ಕೂಡ ಭಗವಂತ ಶಿಂಶುಮಾರ ರೂಪದಿಂದ ತನ್ನ ಶಕ್ತಿಯಿಂದ ಧಾರಣೆ ಮಾಡಿದಾನಂತೆ. ಇಲ್ಲ ಅಂದ್ರೆ ಆ ಗ್ರಹಗಳು, ಗೋಲಕಗಳು ಬಿದ್ದೋಗ್ಬಿಡ್ಬೇಕಾಗಿತ್ತು. ಅದಕ್ಕೆ ಆಧಾರ ಏನು, ಯಾವ ಆಧಾರದಲ್ಲಿ ಅವು ನಿಂತಿದೆ ಅಂದ್ರೆ ಅದು ಶಿಂಶುಮಾರ ರೂಪಿ ಭಗವಂತನ ಒಂದು ಶಕ್ತಿಯ ಆಧಾರದಲ್ಲಿ ಅದೆಲ್ಲವೂ ಕೂಡ ನಿಂತಿದೆ. ನಾಭೇಹಿ ಅಧಸ್ತಾತ್ ಮಕರಾಕೃತಿಂ ವಿಭುಂ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂದ್ರೆ ನಾಭಿಯಿಂದ ಕೆಳಭಾಗ ಅದು ಚೇಳಿನ ಆಕಾರ. ಮಕರ ಅಂದ್ರೆ ಸಾಮಾನ್ಯ ಮೊಸಳೆ ಅಂತ ಪ್ರಸಿದ್ಧವಾದ ಅರ್ಥ. ಆದ್ರೆ ಮಕರ ಅನ್ನುವ ಶಬ್ದಕ್ಕೆ ಜಲಚರಗಳು, ನೀರಿನಲ್ಲಿ ಸಂಚಾರ ಮಾಡುವ ಎಲ್ಲ ಜಲಚರ ಪ್ರಾಣಿಗಳಿಗೂ ಕೂಡ ಸಾಮಾನ್ಯವಾಗಿಯೂ ಮಕರ ಅಂತ ಕರೆಯೋದಿದೆ. ಹಾಗಾಗಿ ಶಿಂಶುಮಾರ ರೂಪಿಯ ಭಗವಂತ ಹೇಗೆ ನಾರಸಿಂಹ, ಅರ್ಧ ನರಸಿಂಹ ಅರ್ಧ ನರನ ರೂಪವೋ ಹಾಗೆ ಶಿಂಶುಮಾರ ರೂಪವು ಕೂಡ ನಾಭಿಯಿಂದ ಕೆಳಭಾಗ ಚೇಳಿನ ರೂಪ, ನಾಭಿಯಿಂದ ಮೇಲ್ಭಾಗ ಅದು ಅಂದ್ರೆ ಮನುಷ್ಯ ರೂಪ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಭೇರಧಸ್ತಾತ್ ಮಕರಾಕೃತಿಂ ವಿಭುಂ ತದೂರ್ಧ್ವಭಾಗೆ ವಿಲಸನ್ ನೃಕಾಯಂ ಸ್ವಪುಚ್ಛದೇಹಾಶ್ರಿತ ಚಂದ್ರಸೂರ್ಯ ನಕ್ಷತ್ರ ತಾರಾಧ್ರುವ ಮಂಡಲಾಕೃತಿ. ಭಾಗವತದಲ್ಲಿ ವಿಶೇಷವಾಗಿ ಭಗವಂತನ ಶಿಂಶುಮಾರ ರೂಪದ ವರ್ಣನೆಯನ್ನ ಮಾಡ್ತಾರೆ. ಇವತ್ತು ನಾವು ಈ ಶಿಂಶುಮಾರ ರೂಪದ ಚಿಂತನೆಯನ್ನ ಬಹುತೇಕ ಬಿಟ್ಟಿದ್ದೀವಿ. ಆದರೆ ಭಾಗವತ ಹೇಳುವಂತೆ ವೇದವ್ಯಾಸ ದೇವರೇ ಹೇಳ್ತಾರೆ, ಪ್ರತಿನಿತ್ಯವೂ ಕೂಡ 3 ಸಂಧ್ಯಾಕಾಲಗಳಲ್ಲಿ ಸ್ತ್ರೀಯರು, ಪುರುಷರು, ಬಾಲಕರು, ವೃದ್ಧರು, ಎಲ್ಲ ಜಾತಿಯವರು ಎಲ್ಲರೂ ಕೂಡ ಭಗವಂತನ ಶಿಂಶುಮಾರ ರೂಪದ ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ನೋಡಿ, ಸಮಗ್ರ ಈ ಜೀವರಾಶಿಗಳ ಏನು ಹುಟ್ಟು ಸಾವುಗಳಿದೆ, ಮತ್ತೆ ಜೀವರ ಏನು ಗ್ರಹಗತಿಗಳು ಅಂತ ಹೇಳ್ತಾರೆ, ಅದೆಲ್ಲವನ್ನೂ ಕೂಡ ನಿಯಮನ ಮಾಡ್ತಾ ಇರೋದು ಭಗವಂತ ಶಿಂಶುಮಾರ ರೂಪದಿಂದ. ಈ ಭಾಗವತ ಪಂಚಮ ಸ್ಕಂದದಲ್ಲಿ ವರ್ಣನೆ ಮಾಡುವಂತೆ ಭೂಲೋಕ ಮತ್ತು ಸ್ವರ್ಗಲೋಕದ ಮಧ್ಯದಲ್ಲೇನು ಅಂತರಿಕ್ಷ ಲೋಕ ಇದೆ, ಆ ಅಂತರಿಕ್ಷ ಲೋಕದಲ್ಲಿ ಇರುವ ಎಲ್ಲ ನಕ್ಷತ್ರಗಳು, ಗ್ರಹಗಳು ಎಲ್ಲವನ್ನೂ ಕೂಡ ಭಗವಂತ ಶಿಂಶುಮಾರ ರೂಪದಿಂದ ತನ್ನ ಶಕ್ತಿಯಿಂದ ಧಾರಣೆ ಮಾಡಿದಾನಂತೆ. ಇಲ್ಲ ಅಂದ್ರೆ ಆ ಗ್ರಹಗಳು, ಗೋಲಕಗಳು ಬಿದ್ದೋಗ್ಬಿಡ್ಬೇಕಾಗಿತ್ತು. ಅದಕ್ಕೆ ಆಧಾರ ಏನು, ಯಾವ ಆಧಾರದಲ್ಲಿ ಅವು ನಿಂತಿದೆ ಅಂದ್ರೆ ಅದು ಶಿಂಶುಮಾರ ರೂಪಿ ಭಗವಂತನ ಒಂದು ಶಕ್ತಿಯ ಆಧಾರದಲ್ಲಿ ಅದೆಲ್ಲವೂ ಕೂಡ ನಿಂತಿದೆ. ನಾಭೇಹಿ ಅಧಸ್ತಾತ್ ಮಕರಾಕೃತಿಂ ವಿಭುಂ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂದ್ರೆ ನಾಭಿಯಿಂದ ಕೆಳಭಾಗ ಅದು ಚೇಳಿನ ಆಕಾರ. ಮಕರ ಅಂದ್ರೆ ಸಾಮಾನ್ಯ ಮೊಸಳೆ ಅಂತ ಪ್ರಸಿದ್ಧವಾದ ಅರ್ಥ. ಆದ್ರೆ ಮಕರ ಅನ್ನುವ ಶಬ್ದಕ್ಕೆ ಜಲಚರಗಳು, ನೀರಿನಲ್ಲಿ ಸಂಚಾರ ಮಾಡುವ ಎಲ್ಲ ಜಲಚರ ಪ್ರಾಣಿಗಳಿಗೂ ಕೂಡ ಸಾಮಾನ್ಯವಾಗಿಯೂ ಮಕರ ಅಂತ ಕರೆಯೋದಿದೆ. ಹಾಗಾಗಿ ಶಿಂಶುಮಾರ ರೂಪಿಯ ಭಗವಂತ ಹೇಗೆ ನಾರಸಿಂಹ, ಅರ್ಧ ನರಸಿಂಹ ಅರ್ಧ ನರನ ರೂಪವೋ ಹಾಗೆ ಶಿಂಶುಮಾರ ರೂಪವು ಕೂಡ ನಾಭಿಯಿಂದ ಕೆಳಭಾಗ ಚೇಳಿನ ರೂಪ, ನಾಭಿಯಿಂದ ಮೇಲ್ಭಾಗ ಅದು ಅಂದ್ರೆ ಮನುಷ್ಯ ರೂಪ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸ್ವಪುಚ್ಛ ದೇಹಾಶ್ರಿತ ಚಂದ್ರಸೂರ್ಯ ನಕ್ಷತ್ರ ತಾರಾಧ್ರುವ ಮಂಡಲಾಕೃತಿಂ. ಭಗವಂತ ತನ್ನ ಪುಚ್ಛದಲ್ಲಿ ಅಂದ್ರೆ ಬಾಲದ ತುದಿಯಲ್ಲಿ ಎಲ್ಲ ಸೂರ್ಯ, ಚಂದ್ರ, ನಕ್ಷತ್ರಗಳು, ಧ್ರುವಮಂಡಲ ಎಲ್ಲ ಮಂಡಲಗಳನ್ನು ಕೂಡ ತಾನು ಧಾರಣೆ ಮಾಡಿದಾನೆ, ಅವುಗಳಿಗೆ ಆಶ್ರಿತನಾಗಿ ಇದ್ದಾನೆ ಅಂತ ತಿಳಿಸ್ತಾರೆ. ದೋಷಸ್ಯ ಶರ್ವರಿ ಪುತ್ರ ಶಿಂಶುಮಾರೋ ಹರೇಃ ಕಲಾ ಅಂತ ಶಾಸ್ತ್ರದಲ್ಲಿ ಹೇಳುವಂತಹ ಮಾತು.
ಒಟ್ಟು ಅಷ್ಟ ವಸುಗಳು ಶಾಸ್ತ್ರದಲ್ಲಿ ಪ್ರಸಿದ್ಧಿ. ದ್ರೋಣ ಪ್ರಾಣೋ ಧ್ರುವೋ ಅರ್ಕೋ ಅಗ್ನಿರ್ ದೋಷೋ ವಸ್ತುರ್ವಿಭಾವಸು ಅಂತ. ಈ ಅಷ್ಟವಸುಗಳಲ್ಲಿ ದೋಷ ಅನ್ನುವ ವಸು, ಆ ವಸುವಿನ ಪತ್ನಿ ಶರ್ವರಿ ಅಂತ. ಅವಳಲ್ಲಿ ಭಗವಂತ ಶಿಂಶುಮಾರ ಅನ್ನುವ ರೂಪದಿಂದ ಅವತಾರವನ್ನು ಮಾಡಿದ್ದಾನೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬ್ರಹ್ಮಾಂಡ ಪುರಾಣದ ಆಧಾರವನ್ನು ಕೊಟ್ಟು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ ಶಿಂಶುಮಾರ ರೂಪದ ಬಗ್ಗೆ. ತುಂಬ ಅಪೂರ್ವವಾದ ಚಿಂತನೆಯನ್ನು ನೀಡುವಂತಹ ಮಾತು. ಯಾಕೆಂದ್ರೆ ಶಿಂಶುಮಾರ ಅನ್ನುವ ಶಬ್ದದ ಅರ್ಥವನ್ನು ನಾವು ಹೇಗೆ ಅನುಸಂಧಾನ ಮಾಡಬೇಕು ಅನ್ನುವುದನ್ನು ಆಚಾರ್ಯರು ಬ್ರಹ್ಮಾಂಡ ಪುರಾಣದ ಈ ಮಾತಿನ ಮೂಲಕ ತಿಳಿಸಿಕೊಡುತ್ತಾರೆ. ಜ್ಞಾನಾನಂದಾತ್ಮಕೆ ವಿಷ್ಣು ಶಿಂಶುಮಾರ ವಪುಷಿ ಅಥ ಊರ್ಧ್ವಲೋಕೇಶು ಸಂವ್ಯಾಪ್ತಃ ಆದಿತ್ಯಾದ್ಯಾಹ ಸಮಾಶ್ರಿತಾಃ. ಜ್ಞಾನಾನಂದಾತ್ಮಕೆ ವಿಷ್ಣು. ವಿಷ್ಣು ಅಂತ ಅಂದ್ರೆ ಭಗವಂತ ಎಲ್ಲದರ ಒಳಹೊರಗೂ ಕೂಡ ವ್ಯಾಪ್ತನಾಗಿದ್ದಾನೆ. ವಿಶಲ್ಯ ವ್ಯಾಪ್ತವು ವಿಷ ಪ್ರವೇಶನೆ ಅಂತ ಧಾತು. ಭಗವಂತ ಎಲ್ಲದರ ಒಳ ಹೊರಗೆಯೂ ಕೂಡ ಅವನು ಸನ್ನಿಹಿತನಾಗಿದ್ದಾನೆ ಅಂತ ವಿಷ್ಣು ಶಬ್ದದ ಅರ್ಥ. ಅದೇ ವಿಷ್ಣುವಿನ ಅವತಾರ ಶಿಂಶುಮಾರ. ಶಿಂಶುಮಾರ ಅಂದ್ರೆ ನೋಡಿ, ಸಂಸ್ಕೃತದಲ್ಲಿ ಶ ಅಂತ ಅಂದ್ರೆ ಆನಂದ ಅಂತ ಅರ್ಥ, ಈ ಅಂತ ಅಂದ್ರೆ ಜ್ಞಾನ ಅಂತ ಅರ್ಥ. ನಾವು ಶ್ರೀ ಸೂಕ್ತದಲ್ಲಿ ತಾಂ ಪದ್ಮಿನೀಂ ಈಂ ಶರಣಂ ಪ್ರಪದ್ಯೆ ಅಂತ ಲಕ್ಷ್ಮೀದೇವಿಯ ಸ್ತೋತ್ರವನ್ನ ಮಾಡ್ತೇವೆ. ಈ ಅಂತ ಅಂದ್ರೆ ಜ್ಞಾನ ಅಂತ ಅರ್ಥ. ಹಾಗಾದ್ರೆ ಶ ಮತ್ತು ಈ ಅಂದ್ರೆ ಆನಂದ ಮತ್ತು ಜ್ಞಾನ. ಅಲ್ಲಿ ಶಿಂ ಅಂತ ಬಿಂದು ಇದೆ, ಬಿಂದುರ ವ್ಯವಧಾರಣೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದ್ರೆ ನಿಶ್ಚಯ ಅನ್ನುವ ಅರ್ಥದಲ್ಲಿ ಬಿಂದುವನ್ನ ಪ್ರಯೋಗ ಮಾಡ್ತಾರೆ. ಅಂದ್ರೆ ಜ್ಞಾನಾನಂದಾತ್ಮಕಗಳೇ ಅವನ ಶರೀರವಾಗಿದೆ. ಅಂದ್ರೆ ಉತ್ಕೃಷ್ಟವಾದ ಜ್ಞಾನಾನಂದ. ಸುಮ್ಮನೆ ನಾವು ಜಗತ್ತಿನಲ್ಲಿ ನೋಡುವ ಜ್ಞಾನ ಆನಂದಗಳಲ್ಲ, ಅದು ತುಂಬಾ ಉತ್ಕೃಷ್ಟವಾದದ್ದು. ಅಂತಹ ಜ್ಞಾನಾನಂದ ಸ್ವರೂಪಿಯಾದಂತಹ ಭಗವಂತನನ್ನ ಯಾರು ಈ ರೀತಿಯಾಗಿ ಉಪಾಸನೆಯನ್ನ ಮಾಡ್ತಾರೋ, ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಹೇಳ್ತಾರಲ್ವ ಶಾಸ್ತ್ರದಲ್ಲಿ, ಅವನನ್ನ ಹೇಗೆ ನಾವು ಉಪಾಸನೆ ಮಾಡ್ತೀವೋ ಜೀವರು, ನಮಗೆ ಅಂತಹ ಸಂಪತ್ತು ದೊರೆಯುತ್ತೆ ಅಂತ. ನೋಡಿ, ಜ್ಞಾನಾನಂದಾತ್ಮಕ ಅಂತ ಭಗವಂತನನ್ನ ಉಪಾಸನೆ ಮಾಡಿದಾಗ ನಮ್ಮ ಸ್ವರೂಪದಲ್ಲಿರುವ ಜ್ಞಾನ ಆನಂದಗಳ ಅಭಿವ್ಯಕ್ತಿಯೂ ಕೂಡ ಆಗುತ್ತೆ. ನಮ್ಮ ಸ್ವರೂಪದಲ್ಲಿರುವ ಜ್ಞಾನಾನಂದಗಳ ಅಭಿವ್ಯಕ್ತಿ ಆಯಿತು ಅಂತಂದ್ರೆ ಆಗ ಮೋಕ್ಷ ಪ್ರಾಪ್ತವಾಗುತ್ತೆ ಅಂತ. ಹಾಗಾಗಿ ಇಂತಹ ಭಗವಂತನನ್ನ ಶಿಂಶು ಅಂದ್ರೆ ಅಂದ್ರೆ ಉತ್ಕೃಷ್ಟವಾದಂತಹ ಜ್ಞಾನಾನಂದಗಳನ್ನ ನಮಗೂ ನೀಡುತ್ತಾನೆ, ಅಂದ್ರೆ ಮೋಕ್ಷವನ್ನ ನೀಡುತ್ತಾನೆ. ಮಾರ ಅಂತ ಇದೆ. ಮಾರ ಅಂತ ಅಂದ್ರೆ ನಾಶ ಅಂತ ಅರ್ಥ ಸಂಸ್ಕೃತದಲ್ಲಿ. ಅಂದ್ರೆ ನಮ್ಮ ಸಾಧನೆಗೆ ಪ್ರತಿಬಂಧಕವಾದ ಏನೇನು ತೊಂದರೆಗಳಿರುತ್ತೋ, ಸಮಸ್ಯೆಗಳಿರುತ್ತೋ, ಕಷ್ಟಗಳಿರುತ್ತೋ, ಆ ಎಲ್ಲ ಸಮಸ್ಯೆಗಳನ್ನು ಕೂಡ ನಾಶವನ್ನ ಮಾಡಿ ಮೋಕ್ಷಾನಂದವನ್ನ ಕರುಣಿಸುವಂತಹ ಅದ್ಭುತವಾದಂತಹ ರೂಪ ಶಿಂಶುಮಾರ ರೂಪ. ಭಾಗವತದಲ್ಲಿ ತುಂಬಾ ಅದ್ಭುತವಾಗಿ ಈ ಶಿಂಶುಮಾರ ರೂಪದ ವರ್ಣನೆಯನ್ನ ಮಾಡುತ್ತಾರೆ. ಸ್ವರ್ಗ ಮತ್ತೆ ಭೂಲೋಕಗಳ ಮಧ್ಯದಲ್ಲಿರುವಂತಹ ಅಂತರಿಕ್ಷ ಲೋಕದಲ್ಲಿ ಸೂರ್ಯಮಂಡಲ ಇದೆ. ಆ ಸೂರ್ಯಮಂಡಲಕ್ಕಿಂತಲೂ ಕೂಡ 1,00,000 ಯೋಜನದ ಮೇಲೆ ಚಂದ್ರಮಂಡಲ. ಆ ಚಂದ್ರಮಂಡಲಕ್ಕಿಂತೂ ಕೂಡ 1,00,000 ಯೋಜನ ಮೇಲೆ ನಕ್ಷತ್ರ ಮಂಡಲ. ಆ ನಕ್ಷತ್ರ ಮಂಡಲಕ್ಕಿಂತಲೂ ಕೂಡ 2,00,000 ಯೋಜನದಷ್ಟು ಮೇಲ್ಭಾಗದಲ್ಲಿ ಶುಕ್ರಗ್ರಹ ಇದೆ. ಅದರಕ್ಕಿಂತಲೂ ಮೇಲ್ಭಾಗ 2,00,000 ಯೋಜನ ಮೇಲ್ಭಾಗದಲ್ಲಿ ಬುಧಗ್ರಹ. ಬುಧಗ್ರಹಕ್ಕಿಂತಲೂ ಕೂಡ 2,00,000 ಯೋಜನ ಮೇಲ್ಭಾಗದಲ್ಲಿ ಬುಧಮಂಡಲ. ಆ ಬುಧಮಂಡಲಕ್ಕಿಂತಲೂ ಕೂಡ 2,00,000 ಮೇಲ್ಭಾಗದಲ್ಲಿ ಕುಜಮಂಡಲ. ಕುಜಮಂಡಲಕ್ಕಿಂತಲೂ ಕೂಡ 2,00,000 ಮೇಲ್ಭಾಗದಲ್ಲಿ ಗುರು. ಆ ಗುರುಗ್ರಹಕ್ಕಿಂತಲೂ ಕೂಡ 2,00,000 ಮೇಲ್ಭಾಗದಲ್ಲಿ ಶನಿಗ್ರಹ. ಶನಿಗ್ರಹಕ್ಕಿಂತಲೂ ಕೂಡ 2,00,000 ಯೋಜನ ಮೇಲ್ಭಾಗದಲ್ಲಿ ಸಪ್ತರ್ಷಿ ಮಂಡಲ ಅಂತ ಹೇಳ್ತಾರೆ. ಹೀಗೆ ಆ ಸಪ್ತರ್ಷಿಗಳು ಶಿಂಶುಮಾರ ರೂಪಿ ಭಗವಂತನಿಗೆ ಯಾವಾಗಲೂ ಕೂಡ ಪ್ರದಕ್ಷಿಣೆಯನ್ನ ಮಾಡ್ತಾ ಇರ್ತಾರೆ ಅಂತ ಹೀಗೆ ಕರಾರುವಾಕ್ಕಾಗಿ ಇಷ್ಟೇ ಅಂತರಗಳಲ್ಲಿ ಎಲ್ಲ ಮಂಡಲಗಳು ಮತ್ತೆ ಭಗವಂತನನ್ನು ಹೇಗೆ ಆಶ್ರಯಿಸಿಕೊಂಡಿವೆ ಅಂತ ಭಾಗವತದ ಪಂಚಮ ಸ್ಕಂದದಲ್ಲಿ ವರ್ಣನೆಯನ್ನು ಮಾಡುತ್ತಾರೆ. ಹೀಗೆ ಆ ಸಪ್ತರ್ಷಿ ಮಂಡಲದಿಂದ ಸುಮಾರು 13,00,000 ಯೋಜನ ದೂರದಲ್ಲಿ ಧ್ರುವಮಂಡಲ ಇದೆ. ಆ ಧ್ರುವಲೋಕದಲ್ಲಿ ಭಗವಂತ ವಿಶೇಷವಾಗಿ ಶಿಂಶುಮಾರ ರೂಪದಿಂದ ತಾನು ಅಲ್ಲಿ ನೆಲೆಸಿದ್ದಾನೆ. ಆ ಶಿಂಶುಮಾರ ರೂಪಿಯಾದಂತಹ ಭಗವಂತನ ಒಂದು ಆಶ್ರಯದಲ್ಲಿ ಧ್ರುವ ಇದ್ದು ಅನೇಕ
ಜ್ಞಾನಿಗಳಿಗೆ ಉಪದೇಶವನ್ನ ಮಾಡ್ತಾ ಇದ್ದಾನೆ ಅಂತ ಭಾಗವತದಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಹೀಗೆ ಎಲ್ಲ ನಕ್ಷತ್ರ ದೇವತೆಗಳು, ಗ್ರಹ ದೇವತೆಗಳು ಮತ್ತೆ ಋಷಿಗಳು ಎಲ್ಲರೂ ಕೂಡ ಶಿಂಶುಮಾರ ರೂಪಿಯಾದ ಭಗವಂತನನ್ನ ಆಶ್ರಯಿಸಿಕೊಂಡಿರೋದ್ರಿಂದ ಇದರಿಂದ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ಇವತ್ತು ಸಾಮಾನ್ಯವಾಗಿ ನಮಗೆ ಅನೇಕ ವಿಧವಾದಂತಹ ಗ್ರಹ ದೋಷಗಳು ಎಲ್ಲ ಜಾತಕದಲ್ಲಿ ಕಾಣ್ತಾ ಇರುತ್ತೆ. ಸಾಮಾನ್ಯವಾಗಿ ಆ ಲೋಕದಲ್ಲಿ, ಜಗತ್ತಿನಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ನಾವು ಅಯ್ಯೋ 7.5 ಅಂತ ಶನಿಯನ್ನ ಬೈತೀವಿ. ಹೀಗೆ ಗ್ರಹ ದೇವತೆಗಳನ್ನ ನಿಂದನೆ ಮಾಡೋ ಕ್ರಮ ಇದೆ. ಯಾವತ್ತೂ ಕೂಡ ಆ ದೇವತೆಗಳೇ ನಮಗೆ ಅನಿಷ್ಟವನ್ನ ಉಂಟು ಮಾಡೋದಿಲ್ಲ. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಾವು ಈ ಜನ್ಮದಲ್ಲಿ ಏನೇನು ಕಷ್ಟಗಳನ್ನ ಅನುಭವಿಸ್ಲಿಕ್ಕಿದೆ ಅದನ್ನ ಆ ದೇವತೆಗಳು ಸೂಚನೆ ಮಾಡ್ತಾರಷ್ಟೆ. ಸೂಚನೆ ಮಾಡಿ ನಮಗೆ ಉಪಕಾರವನ್ನ ಮಾಡ್ತಾ ಇದ್ದಾರೆ ಹೊರತು ಅವರೇನು ನಮಗೆ ತೊಂದರೆ ಮಾಡ್ತಾ ಇರೋದು ಅಂತ ಅಲ್ಲ. ಹಾಗಾಗಿ ಸೂಚನೆ ಮಾಡಿದ್ರಿಂದ ಅವರ ಒಂದು ಅನುಗ್ರಹವನ್ನ ಪಡಿಲಿಕ್ಕೋಸ್ಕರ ಆ ದೇವತೆಗಳ ಆರಾಧನೆಯನ್ನ ಮಾಡಬೇಕು. ಯಾವತ್ತೂ ಕೂಡ ದೇವತೆಗಳಲ್ಲಿ ಮತ್ತು ಭಗವಂತನಲ್ಲಿ ಒಂದು ನಿಕಟವಾದ ಸಂಪರ್ಕ ಇದೆ. ಅಂದ್ರೆ ಆ ನವಗ್ರಹ ದೇವತೆಗಳ ಅನುಗ್ರಹ ಆಗಬೇಕು ಅಂದ್ರೆ ನವಗ್ರಹ ದೇವತೆಗಳು ಯಾವ ಭಗವಂತನ ರೂಪವನ್ನ ಆಶ್ರಯಿಸಿಕೊಂಡಿದಾರೋ ಅಂತಹ ಶಿಂಶುಮಾರ ರೂಪದ ಉಪಾಸನೆಯನ್ನ, ಚಿಂತನೆಯನ್ನ ನಾವು ವಿಶೇಷವಾಗಿ ಮಾಡಬೇಕು. ಆಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ತಮ್ಮ ಆಧಾರ ರೂಪವಾದ, ತಮ್ಮ ಉಪಾಸ್ಯ ಮೂರ್ತಿಯಾದ ಶಿಂಶುಮಾರ ರೂಪವನ್ನ ಈ ಜೀವ ತುಂಬಾ ಶ್ರದ್ಧಾ ಭಕ್ತಿಗಳಿಂದ ಉಪಾಸನೆ ಮಾಡ್ತಾ ಇದ್ದಾನೆ ಅಂತ ಅವರು ನಮಗೆ ಜೀವನದಲ್ಲಿ ಎಲ್ಲ ರೀತಿಯಾದ ಅನುಕೂಲಗಳನ್ನ ಮಾಡಿಕೊಡ್ತಾರೆ, ಅನುಗ್ರಹವನ್ನ ಮಾಡ್ತಾರೆ. ಹಾಗಾಗಿ ನವಗ್ರಹ ದೇವತೆಗಳ ಅನುಗ್ರಹ ಆಗಬೇಕು ಅಂದ್ರೆ ನವಗ್ರಹ ದೇವತೆಗಳ ಅಧಿಪತಿಯಾದಂತಹ ಶಿಂಶುಮಾರ ರೂಪದ ಉಪಾಸನೆಯನ್ನ ಮಾಡಬೇಕು. ಅದೇ ರೀತಿ ಶಿಂಶುಮಾರ ರೂಪದ ಭಗವಂತನ ಅನುಗ್ರಹ ಆಗಬೇಕು ಅಂದ್ರೆ ನವಗ್ರಹ ದೇವತೆಗಳ ಒಂದು ಆರಾಧನೆಯನ್ನು ಕೂಡ ನಾವು ಮಾಡಬೇಕು. ಹೀಗೆ ಪರಿವಾರತೆಯ ಗ್ರಾಹ್ಯ ಅಪಿಹ್ಯೇಯ ಪ್ರಧಾನತಃ ಅಂತ ಶಾಸ್ತ್ರಗಳ ಮಾತು. ಎಲ್ಲ ದೇವತೆಗಳನ್ನು ಕೂಡ ಭಗವಂತನ ಪರಿವಾರತ್ವೇನ ಅಂದ್ರೆ ಅವನ ಅನುಚರರು, ದೇವರ ಸೇವಕರು ಅನ್ನುವ ಚಿಂತನೆಯಲ್ಲಿ ಎಲ್ಲರನ್ನೂ ಕೂಡ ನಾವು ಆರಾಧನೆ ಮಾಡಬೇಕು. ಯಾರನ್ನೂ ಕೂಡ ಉದಾಸೀನ ಮಾಡುವ ಹಾಗಿಲ್ಲ. ಹಾಗಾಗಿ ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಶಿಂಶುಮಾರ ಜಯಂತಿಯ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವ ವಿಷಯ ಅಂತ ಅಂದ್ರೆ ಎಲ್ಲ ಗ್ರಹ ತಾರಾಮಂಡಲಗಳಿಗೆ ಆಧಾರವಾಗಿರುವಂತಹ ಶಕ್ತಿ ಅದು ಶಿಂಶುಮಾರ ಶಕ್ತಿ. ಹಾಗಾಗಿ ಆ ಗ್ರಹ ದೇವತೆಗಳ ಅನುಗ್ರಹ ನಮ್ಮ ಮೇಲಾಗಬೇಕು. ನಮ್ಮ ಜೀವನದಲ್ಲಿ ಯಾವ ಗ್ರಹ ದೋಷಗಳ ಪ್ರಭಾವವೂ ಕೂಡ ನಮ್ಮ ಮೇಲೆ ಬೀರಬಾರದು, ನಮಗೆ ಒಳಿತೇ ಆಗಬೇಕು ಜೀವನದಲ್ಲಿ ಅಂತ ಅಂದ್ರೆ ಆಗ ವಿಶೇಷವಾಗಿ ನಾವು ಶಿಂಶುಮಾರ ರೂಪದ ಉಪಾಸನೆಯನ್ನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಶಿಂಶುಮಾರ ರೂಪದ ಉಪಾಸನೆಯನ್ನ ಹೇಗ್ ಮಾಡಬೇಕು ಅಂತ ಭಾಗವತದಲ್ಲಿ ತುಂಬಾ ಸುಂದರವಾಗಿ ವರ್ಣನೆಯನ್ನ ಮಾಡ್ತಾರೆ. ಏತದುಹೈವ ಭಗವತೋ ವಿಷ್ಣೋಃ ಸರ್ವದೇವತಾಮಯಂ ರೂಪಂ ಅಹರಹಃ ಸಂಧ್ಯಾಯಾಂ ಪ್ರಯತೋ ನಿರೀಕ್ಷಮಾಣಃ ಉಪತಿಷ್ಠೇತ ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ಅನಿಮಿಷಾಂ ಪತಯೇ ಮಹಾಪುರುಷಾಯ ಧೀಮಹಿ ಇತಿ. ಭಗವಂತ ಎಲ್ಲ ದೇವತೆಗಳಿಗೆ ಆಧಾರನಾಗಿದ್ದಾನೆ. ಪ್ರತಿನಿತ್ಯವೂ ಕೂಡ 3 ಕಾಲದಲ್ಲಿ ಅಂದ್ರೆ ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ ಮತ್ತೆ ಸಾಯಂಕಾಲ ಏನು 3 ಸಂಧಿಗಳಿದೆ. ನಾವು ಪ್ರಾತಃ ಕಾಲದ ಸಂಧಿ ಕಾಲದಲ್ಲಿ ಏನು ಸಂಧ್ಯಾವಂದನೆಯನ್ನ ಮಾಡ್ತೀವಿ, ಅದೇ ರೀತಿ ಮಧ್ಯಾಹ್ನ ಕಾಲದ ಸಂಧಿ ಕಾಲದಲ್ಲಿ ಏನು ಸಂಧ್ಯಾವಂದನೆಯನ್ನ ಮಾಡ್ತೀವಿ, ಹಾಗೆ ಸಂಜೆಯ ಕಾಲದಲ್ಲಿ ಸಂಧ್ಯಾ ಕಾಲದಲ್ಲಿ ಏನು ಸಂಧ್ಯಾವಂದನೆಯನ್ನ ಮಾಡ್ತೀವಿ. ಆ ಸಂಧ್ಯಾವಂದನೆಯನ್ನ ಮಾಡಿದ ಬಳಿಕ ಈ ಶಿಂಶುಮಾರ ರೂಪದ ಚಿಂತನೆಯನ್ನ ಮಾಡುತ್ತಾ ಈ ಶ್ಲೋಕವನ್ನು ಪ್ರತಿನಿತ್ಯವೂ ಕೂಡ ಎಲ್ಲರೂ ಹೇಳಿಕೊಡಬೇಕು ಅಂತ ಭಾಗವತದಲ್ಲಿ ವೇದವ್ಯಾಸ ದೇವರು ನಮಗೆ ಒಂದು ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಭಗವಂತ ಎಲ್ಲ ಕಾಲವನ್ನ ನಿಯಮನ ಮಾಡುತ್ತಾ ಗ್ರಹರ್ಕ್ಷ ತಾರಾಮಯಂ ಆಧಿದೈವಿಕಂ ರೂಪಂ ಹರೇರ್ಮಂತ್ರ ಕೃತಸ್ತ್ರಿಕಾಲಂ ನಮಸ್ಯತಃ ಸ್ತುವತೋ ನಶ್ಯತೆ ವೈ ಸ್ವಯಂ ತ್ರಿಕಾಲ ಕೃತಮಾಶು ಪಾಪಂ. ನೋಡಿ, 2 ಅಂಶಗಳನ್ನ ಪ್ರಧಾನವಾಗಿ ಹೇಳ್ತಾ ಇದ್ದಾರೆ. ಒಂದು ಶಿಂಶುಮಾರ ರೂಪವನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ, ಇನ್ನೊಂದು ಅದರಿಂದ ನಮಗೆ ಲಾಭ ಏನು, ಅದರಿಂದ ನಮಗೆ ಏನು ಪ್ರಯೋಜನ ಆಗುತ್ತೆ ಅನ್ನುವುದನ್ನ ವೇದವ್ಯಾಸ ದೇವರು ತಿಳಿಸ್ತಾ ಇದ್ದಾರೆ. ಶಿಂಶುಮಾರ ರೂಪ ಅದು ನಾವು ಹಿಂದೆ ನೋಡಿದಂತೆ ಎಲ್ಲ ಗ್ರಹಗಳಿಗೆ, ನಕ್ಷತ್ರಗಳಿಗೆ, ಎಲ್ಲ ದೇವತೆಗಳಿಗೂ ಕೂಡ ಆಧಾರವಾದಂತಹ ಭಗವಂತನ ರೂಪ.
ಯಾರು 3 ಕಾಲಗಳಲ್ಲಿಯೂ ಕೂಡ ಬೆಳಿಗ್ಗೆ ಮಧ್ಯಾಹ್ನ ಮತ್ತೆ ಸಂಧ್ಯಾಕಾಲಗಳಲ್ಲಿ ಈ ಭಗವಂತನ ರೂಪದ ಉಪಾಸನೆಯನ್ನ ಚಿಂತನೆಯನ್ನ ಮಾಡ್ತಾರೋ ಅವರು ಎಲ್ಲ ಪಾಪಗಳಿಂದಲೂ ಕೂಡ ಹೊರಗೆ ಬರ್ತಾರೆ. ಅಂದ್ರೆ ಎಲ್ಲ ಪಾಪಗಳು ಕೂಡ ಅವರಿಗೆ ಪರಿಹಾರ ಆಗುತ್ತೆ ಅಂತ ಸ್ವಯಂ ತ್ರಿಕಾಲಾಕೃತಂ ಆಶುಪಾಪಂ ಅಂತ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಹೀಗೆ ಶಿಂಶುಮಾರ ರೂಪದ ಒಂದು ವಿಶೇಷವಾದ ಚಿಂತನೆಯನ್ನ ನಾವು ಶಾಸ್ತ್ರಗಳಲ್ಲಿ ನೋಡಬಹುದು. ಅದರಲ್ಲೂ ಕೂಡ ವಿಶೇಷವಾಗಿ ಭಾಗವತದ ಪಂಚಮ ಸ್ಕಂಧದಲ್ಲಿ ತುಂಬಾ ವಿಸ್ತಾರವಾಗಿ ಅದನ್ನ ಚಿಂತನೆ ಮಾಡಿದ್ದಾರೆ. ಯಾವ ಯಾವ ಭಾಗಗಳಲ್ಲಿ ಯಾವ ಯಾವ ದೇವತೆಗಳು ಭಗವಂತನನ್ನ ಆಶ್ರಯಿಸಿಕೊಂಡಿದ್ದಾರೆ, ಮತ್ತೆ ಯಾವೆಲ್ಲ ಗ್ರಹಗಳು ಭಗವಂತನ ಯಾವ ಯಾವ ಭಾಗವನ್ನ ಆಶ್ರಯಿಸಿಕೊಂಡಿದ್ದಾರೆ ಅಂತ ತುಂಬಾ ವಿಸ್ತಾರವಾಗಿ ಭಾಗವತದಲ್ಲಿ ಅದನ್ನ ಉಲ್ಲೇಖ ಮಾಡ್ತಾರೆ. ಅದೇ ರೀತಿ ದಾಸರು ಕೂಡ ತಮ್ಮ ಒಂದು ಪದ್ಯದಲ್ಲಿ ಸೂಕ್ಷ್ಮವಾಗಿ ಶಿಂಶುಮಾರ ರೂಪದ ಚಿಂತನೆಯನ್ನ ಹೇಳ್ತಾರೆ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ. ಅಂದ್ರೆ ಎಲ್ಲ ಗ್ರಹಗಳ ಬಲ ಅದು ಭಗವಂತನೇ. ಭಗವಂತನ ಅನುಗ್ರಹ ಆಯಿತು ಅಂತ ಅಂದ್ರೆ ನಮಗೆ ಎಲ್ಲ ರೀತಿಯಾದ ಅನುಗ್ರಹವೂ ಕೂಡ, ದೇವತೆಗಳ ಅನುಗ್ರಹವೂ ಕೂಡ ಆಗುತ್ತೆ ಅನ್ನುವುದನ್ನ ದಾಸರಾಯರು ಈ ಪದ್ಯದಲ್ಲಿ ತಿಳಿಸ್ತಾರೆ. ನೋಡಿ, ರವಿಚಂದ್ರ ಬುಧ ನೀನೆ, ರಾಹು ಕೇತುವು ನೀನೆ, ಕವಿ ಗುರುವು ಶನಿಯು ಮಂಗಳನು ನೀನೆ, ದಿವರಾತ್ರಿಯು ನೀನೆ, ನವೀಕೃತ ನೀನೆ, ಭವರೋಗಹರ ನೀನೆ, ಭೇಷಜನು ನೀನೆ ಅಂತ ಹೀಗೆ ಕೊನೆಗೆ ದಾಸರು, ಪುರಂದರದಾಸರ ಒಂದು ಪದ್ಯ ಇದು. ಮೇಲ್ನೋಟಕ್ಕೆ ನೀನೇ ನೀನೆ ಅಂತ ಅಂದ್ರೆ ಒಂದೇ ಅನ್ನುವಂತ ಕಾಣುತ್ತೆ. ಒಂದೇ ಅಂತ ಅರ್ಥ ಅಲ್ಲ, ಅವರೆಲ್ಲರೂ ಕೂಡ ನಿನ್ನ ಅಧೀನ ಅಂತ ಅರ್ಥ. ಈಗ ನಾವು ಲೋಕದಲ್ಲೂ ಕೂಡ ಒಬ್ಬ ಶ್ರೀಮಂತನಾದ ವ್ಯಕ್ತಿ ಇರ್ತಾನೆ, ಅವನ ಹತ್ರ ಹೋಗ್ಬಿಟ್ಟು ದಣಿ ಎಲ್ಲ ನೀವೇ ಅಂತೀವಿ. ಎಲ್ಲ ನೀವೇ ಅಂದ್ರೆ ಏನು? ಈ ಊರಲ್ಲಿರೋದು ಕಲ್ಲು ಮಣ್ಣು ಈ ಮನೆ ಎಲ್ಲನೂ ಆ ಜೀವನೇ ಆ ಯಜಮಾನನೇ ಅಂತ ಅರ್ಥನಾ? ಎರಡಕ್ಕೂ ಅಭೇದ ಅಂತ ಅರ್ಥನಾ? ಹಾಗ ಅರ್ಥ ಅಲ್ಲ. ಎಲ್ಲವೂ ಕೂಡ ನಿಮ್ಮ ಅಧೀನದಲ್ಲಿದೆ, ಇದೆಲ್ಲದಕ್ಕೂ ಕೂಡ ನೀವು ಒಡೆಯರು ಅಂತ ಒಬ್ಬ ಶ್ರೀಮಂತನನ್ನ ನಾವು ಹೇಳ್ತೀವಲ್ವಾ ಲೋಕದಲ್ಲಿ. ಅದೇ ರೀತಿ ರವಿ ನೀನೆ, ಗುರು ನೀನೆ, ಶನಿ ಶುಕ್ರ ನೀನೆ ಅಂತ ದಾಸರು ಹೇಳ್ತಾರೆ. ಅಂದ್ರೆ ಎಲ್ಲಾ ಗ್ರಹ ದೇವತೆಗಳು ಕೂಡ ನಿನ್ನ ಅಧೀನದಲ್ಲಿ ಇದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಅರ್ಥ ಮಾಡಿಕೊಂಡಾಗ ನಾವು ಜೀವನದಲ್ಲಿ ಕಳವಳಗೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಭಗವಂತನ, ಅದರಲ್ಲೂ ಕೂಡ ವಿಶೇಷವಾಗಿ ಶಿಂಶುಮಾರ ರೂಪಿಯಾದ ಭಗವಂತನ ಅನುಗ್ರಹವನ್ನ ಪಡೆದ್ರೆ ಅವನ ಅನುಗ್ರಹದಿಂದ ಎಲ್ಲ ಗ್ರಹ ದೇವತೆಗಳ ಅನುಗ್ರಹವೂ ಕೂಡ ನಮಗೆ ಆಗುತ್ತೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಚಿಂತನೆಯನ್ನ ಮಾಡಬಹುದು. ಹೀಗೆ ಆ ಶಿಂಶುಮಾರ ರೂಪದ ವಿಶೇಷವಾದ ಚಿಂತನೆಯನ್ನ ಶಾಸ್ತ್ರಗಳಲ್ಲಿ ತಿಳಿಸ್ತಾರೆ. ಅದನ್ನು ನಾವು ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ 3 ಸಂಧ್ಯಾಕಾಲದಲ್ಲಿಯೂ ಕೂಡ ಭಗವಂತನ ಶಿಂಶುಮಾರ ರೂಪದ ಉಪಾಸನೆಯನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮಧ್ವಾಂತರ್ಗತನಾದ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡುತ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ.